ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅವರೆಕಾಳಲ್ಲಿ ಮಾಡುವಂಥ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಮ್ಮನೇಲಿ ಈ ಸಾಂಬಾರನ್ನ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ಮಾಡು ಅಂತ ತುಂಬ ಹೇಳ್ತಿರ್ತಾರೆ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೂ ಕೂಡ ಹೇಳ್ಕೊಡೋಣ ಅಂತ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ 1 ಲೋಟ ಅಷ್ಟು ಅವರೆಕಾಳನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಆ ಕ್ವಾಂಟಿಟಿ ಮೇಲೆ ನೀವು ತೊಗೋಬೋದು. ಸೊ ಇಲ್ಲಿ ನಾನು ಇಬ್ಬರಿಗೆ ಬೇಕು ಅಂತ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಯಾವುದೇ ಎಣ್ಣೆ ಏನೂ ಹಾಕೋಂಗಿಲ್ಲ. ಇದು ನಿಮಗೆ ಗ್ಯಾಸ್ಟ್ರಿಕ್ ಅಂತ ಅನಿಸ್ಬೋದು, ಬಟ್ ಹೆವಿ ಕೋಲ್ಡ್ ಆದಾಗ ಈ ಥರ ಹುರಿದು ಮಾಡಿಕೊಂಡ್ರೆ ಎಷ್ಟೇ ಕೋಲ್ಡ್ ಇದ್ರೂ ಕಮ್ಮಿ ಆಗುತ್ತೆ. ಮತ್ತು ಏನು ಚಳಿಗಾಲದಲ್ಲಿ ಯೂಶಲಿ ಇದನ್ನು ಜಾಸ್ತಿ ಮಾಡಿ ತಿಂತಾರೆ. ಮತ್ತು ಇದಕ್ಕೆ ಕರಿಮೀನು ಕೂಡ ಹಾಕಿ ಮಾಡ್ತಾರೆ, ಬಟ್ ನನಗದಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಜಸ್ಟ್ ಬರೀ ಕಾಳು, ಬದನೆಕಾಯಿ, ಆಲೂಗಡ್ಡೆ ಇಷ್ಟೇ ಹಾಕಿ ಮಾಡ್ಕೊತೀನಿ. ಇದು ಚೆನ್ನಾಗಿ ಬೇಯಬೇಕು. ಸೊ ಅದೇ ಕಾರಣಕ್ಕೆ ಕೆಲವೊಬ್ರು ನೆನೆಸಿಟ್ಟು ಮಾಡ್ತಾರೆ, ಬಟ್ ನಾನಿಲ್ಲಿ ಹುರಿದೇ ಮಾಡ್ತಾಯಿದ್ದೀನಿ. ಅವರೆಕಾಯಿ ಸೀಸನ್ ಎಲ್ಲ ಮುಗ್ದೋಗಿದೆ, ಬಟ್ ಆದರೂ ನಿಮಗೆ ಅವರೆಕಾಯಿ ತುಂಬ ಇಷ್ಟ ಅನ್ನೋರು ಈ ಥರ ಒಣಗಿಸಿಟ್ಕೊಂಡು ಕೂಡ ಕಾಳನ್ನು ಯಾವಾಗಾದ್ರೂ ಮಾಡ್ಕೋಬೋದು. ಇನ್ ಕೇಸ್ ಮನೇಲಿ ತರಕಾರಿ ಇಲ್ಲ, ಏನಪ್ಪ ಸಾಂಬಾರು ಮಾಡೋದು ಅಂತ ಅನ್ನೋರು ಕೂಡ ಈ ಥರ ಕಾಳಲ್ಲಿ ಮಾಡ್ಕೋಬೋದು. ಸೊ ಇವಾಗ ನೋಡ್ತಿದ್ದೀರಾ ಅಲ್ಲಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗ್ತಿದೆ. ಸೊ ಇದನ್ನು ಫುಲ್ಲು ಕಲರ್ ಬ್ಲ್ಯಾಕ್ ಅಂದರೆ ತುಂಬ ಬ್ಲ್ಯಾಕ್ ಅಲ್ಲ, ನಾನು ತೋರಿಸ್ತೀನಿ ಅಷ್ಟನ್ನು ಇದನ್ನು ಹುರ್ಕೋಬೇಕು. ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಥರ ಕಲರ್ ಚೇಂಜ್ ಆಗಿದೆ ಅಂತ. ಸೊ ನೀವು ಎಷ್ಟು ಹುರಿತೀರೋ ಅಷ್ಟು ಬೇಗ ಬೇಯುತ್ತೆ ಕಾಳು. ಸೊ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ನಾನು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ ಫಸ್ಟು ಕಾಳನ್ನ. ಯಾಕಂದರೆ ಕಾಳು ತುಂಬ ಗಟ್ಟಿ ಅಲ್ವಾ, ಬೇಯಬೇಕು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊತೀನಿ. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೋತೀನಿ, ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಸೊ ಇದನ್ನು ನಾನು ವಿಸಿಲ್ಗೆ ಇಡ್ತೀನಿ. ಈಗ ನಾನು ವಿಸಿಲ್ಗೆ ಇಟ್ಕೊಂಡಿದ್ದೀನಿ. 3ರಿಂದ 4 ವಿಷಿಲ್ ಅಷ್ಟು ಬರ್ಸ್ಕೊತೀನಿ ನಾನು ಕಾಳನ್ನ. ಆಮೇಲೆ ಮಸಾಲೆ ಹಾಕಿ ಇನ್ನೊಂದು ಸತಿ ವಿಷಿಲ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಅಷ್ಟರಲ್ಲಿ ನಾವೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಯೂಶ್ವಲಿ ಮಸಾಲೆಗೆ ಎಲ್ಲರೂ ಚಿಕನ್ಗೆ ಹಾಕೋ ಮಸಾಲೆನೇ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಹುಳಿ ಆಗಿರೋದ್ರಿಂದ ಯಾವುದೇ ಮಸಾಲೆನ ನಾನು ಹುರ್ಕೋತಿಲ್ಲ, ಹಸಿ ಮಸಾಲೆನೇ ನಾನು ಹಾಕ್ತಾಯಿದ್ದೀನಿ. ಸೊ ಫಸ್ಟು ಇಲ್ಲಿ ಅರ್ಧ ಹೋಳಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪದಾಗೆ ಹೆಚ್ಕೊಂಡಿದ್ದೀನಿ ರುಬ್ಬಕ್ಕೆ ಅಂತ ಹೇಳಿ. ಆಮೇಲೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ ಇವಾಗ ನಾನು ಒಂದು 2 ಟೀ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೋತಾ ಇದ್ದೀನಿ. ಯಾವುದೇ ಧನಿಯಾ ಪೌಡರ್ ಎಲ್ಲ ನಾನು ಯೂಸ್ ಮಾಡ್ತಿಲ್ಲ, ಖಾರಕ್ಕೆ ಬರೀ ಸಾಂಬಾರು ಪುಡಿನೇ ಹಾಕ್ತಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮನೇಲಿ ಸಾಂಬಾರು ಪುಡಿ ಯಾವ ಥರ ಮಾಡಿಕೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ, ಕೆಲವರು ಅಂಗಡಿನಲ್ಲೂ ತೊಗೊಂಡು ಮಾಡ್ತೀರಾ. ಸೊ ನಾನು ಆ ವಿಡಿಯೋನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಾನು ಇದಕ್ಕೆ ಸಾಂಬಾರು ಪುಡಿ, ಈರುಳ್ಳಿ, ಕೊಬ್ಬರಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಫೈನ್ ಪೇಸ್ಟ್ ಆಗಬೇಕು. ಸೊ ಈ ಮಸಾಲೆಗೆ 2 ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇವಾಗ ನಾನು ವಿಸಿಲ್ನ ಆಫ್ ಮಾಡ್ಕೊಂಡಿದ್ದೀನಿ. 3ರಿಂದ 4 ವಿಸಿಲ್ ಬರ್ಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಸಾಲೆ ಕೂಡ ರೆಡಿ ಆಗಿದೆ. ಈಗ ಕುಕ್ಕರ್ ತಣ್ಣಗಾದ್ಮೇಲೆ ಮಸಾಲೆ ಹಾಕಿ ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಕುಕ್ಕರ್ ತಣ್ಣಗಾಗಿದೆ, ನೋಡೋಣ ಕಾಳು ಹೆಂಗೆ ಬೆಂದಿದೆ ಅಂತ. ನೋಡಿ, ಕಾಳು ಇಷ್ಟು ಬೆಂದಿರಬೇಕು, ಸಿಪ್ಪೆಯಿಂದ ಸಪ್ರೇಟ್ ಆಗೋಷ್ಟು.
ಕೆಲವೊಂದು ಸತಿ ಕಾಳು ಏನಾಗುತ್ತಂದರೆ ಅದೇ ಗಟ್ಟಿಯಾಗೇ ಇರುತ್ತೆ. ಸೊ ಆಗಿದ್ದು ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಸೊ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ. ಇವಾಗ ಮಸಾಲೆ ನಾವೇನು ರುಬ್ಕೊಂಡಿದ್ದೀವಿ ಅದನ್ನು ಹಾಕ್ಕೊತಿದ್ದೀನಿ. ಇಲ್ಲಿ ಮಸಾಲನ ನಾನು ಹಾಕ್ಕೊಂಡಿದ್ದೀನಿ. ಮೇಲೆ ನೀರೇನು ಹಾಕಕ್ಕೆ ಹೋಗ್ತಿಲ್ಲ. ಕಾಳು ಬೇಯಕ್ಕೆ ಎಷ್ಟು ಹಾಕಿದ್ನೋ ನೀರು ಅಷ್ಟೇ ನೀರನ್ನ ನಾನು ಹಾಕಿರೋದು. ಇದಕ್ಕೆ ನಾನು ಇವಾಗ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊತಿದ್ದೀನಿ. ಇದನ್ನು ನಾನು ಮುಂಚೆನೇ ಯಾಕೆ ಹಾಕ್ಕೊಳ್ಳಲ್ಲ ಅಂದರೆ ಹುಳಿ ಬಿದ್ದರೆ ಕಾಳು ಬೇಯಲ್ಲ ಅಂತ ಹೇಳಿ. ಮತ್ತು ಈ ತರಕಾರಿ ಎಲ್ಲ ನಾನು ಇವಾಗ ಹಾಕ್ತಿದ್ದೀನಿ. ಇಲ್ಲಾಂದರೆ ಅದು 3-4 ವಿಸಿಲ್ ಹೊಡೆಸ್ಕೊಂಡ್ರೆ ಎಲ್ಲ ನೀರು ಆಗೋಗುತ್ತೆ ಅಂತ ಹೇಳಿ ನಾನು ಇವಾಗ ಹಾಕ್ಕೊತಿದ್ದೀನಿ. ಕಾಳು ಬೆಂದಾದ್ಮೇಲೆ ಮಸಾಲೆ ಹಾಕಬೇಕು, ಯಾಕಂದರೆ ತುಂಬ ಹೊತ್ತು ನಾವು ಬೇಯಿಸ್ಬೇಕಾಗುತ್ತೆ. ಈಗ ನೋಡಿ ನಾನು ಬರೀ ಉಪ್ಪಾಕಿ ಇಟ್ಟಿದ ತಕ್ಷಣ ಎಷ್ಟು ಬೇಗ ಬೆಂದಿದೆ ಅಂತ ಹೇಳಿ. ಸೊ ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿ ಒಂದು ಹಾಕಿ ಮತ್ತೆ ಒಂದು ವಿಸಿಲ್ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ಉಪ್ಪು ಕಮ್ಮಿನೇ ನಾನು ಬಳಸೋದು. ಸೊ ಇನ್ ಕೇಸ್ ನಿಮಗೆ ಉಪ್ಪು ಬೇಕಂದರೆ ನೋಡಿ ಹಾಕ್ಕೊಳ್ಳಿ. ಸೊ ಇದನ್ನು ನಾನು ಒಂದೇ ಒಂದು ವಿಸಿಲ್ ಮಾಡ್ಕೊತೀನಿ, ಯಾಕಂದರೆ ಆಲ್ರೆಡಿ ಕಾಳೆಲ್ಲ ಬೆಂದಿದೆ. ಜಸ್ಟ್ ಮಸಾಲೆ ಒಂದು ಸ್ವಲ್ಪ ಬೇಯಲಿ ಅಂಥೇಳಿ ಅಷ್ಟೇ. ಒಂದೇ ಒಂದು ವಿಸಿಲ್ ಮಾಡಿಕೊಂಡು ಇವಾಗ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ವಾಸನೆ ಹೋಗಿದೆ. ಇಲ್ಲಿ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮಾಮೂಲಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿನ ಬ್ರೌನ್ ಆಗಿ ರೋಸ್ಟ್ ಮಾಡಿದ್ದೀನಿ. ಇವಾಗ ಈ ಸಾಂಬಾರನ್ನ ಸೊ ಈಗ ಹುಳಿ ಸಾಂಬಾರು ರೆಡಿ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಟೇಸ್ಟ್ ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.